ಆರಾಮ್ರಿ ಸರ್. ಆರಾಮ್ರಿ ಸರ. ತಿಂಡಿ ತಿಂದ್ರಿ? ತಿಂಡಿ ತಿಂದ್ವಿ, ಉಂಡ್ವಿ, ಕುತ್ಕೊಂಡವಿ, ಗಾಳಿ ಹತ್ತುವಲ್ದ ಗಮ್ಮ. ಬಸ್ ಬಂದಿಲ್ಲ ಇನ್ನು? ಬಸ್ ಬರ್ತೈತಿ ಹೋಗೈತಿ, ಅದು ಬಸ್ ಯಾರು ಕೇಳ್ಬೇಕು ಅದನ್ನು? ಯಾವ ಕಡೆ ಹೊಂಟಿರಿ? ನಾವು ಇಲ್ಲಿ ಹುಬ್ಳಿ ಕಡೆಗೆ ಹೊಂಟವಿ. ಹುಬ್ಳಿ ಕಡೆ ಹೊಂಟಿರಿ? ಹಾವೇರಿ ಅವ್ರು ನೀವು? ಹೌದು. ಈ ಸಲ ಯಾರಿಗೆ ಓಟ್ ಹಾಕ್ಬೇಕಂತ ಮಾಡಿರಿ? ನಾವು ಮೋದಿಗೆ ಹಾಕ್ತೇವೆ. ಮೋದಿಗೆ? ಯಾಕೆ ಮೋದಿಗೆ? ಹಂಗನಪ್ಪ, ಮೋದಿಗೆ ಹಾಕ್ತೇವೆ. ಹಿರಿಯ ಮನುಷ್ಯ ಇರ್ಲಿ ಒಬ್ಬ ಅಂತ. ಬೊಮ್ಮಾಯಿ ನಿಂತಾರಂತನ? ಬೊಮ್ಮಾಯಿ ನೋಡಿ ಹಾಕಂಗಲ್ಲ. ಬೊಮ್ಮಾಯಿ ಹಾಕಲ್ಲ, ಮೋದಿ ಮುಖ ನೋಡ್ ಹಾಕ್ತೀವಿ. ಮೋದಿ ನೋಡೇ ಹಾಕೋದು. ಈಗ ಯಾಕೆ ಬೊಮ್ಮಾಯಿ ಮುಖ ನೋಡ್ ಹಾಕಲ್ಲ? ಬೊಮ್ಮಾಯಿ ಕೆಲಸ ಮಾಡಿ ನಾವು ಅವರು ವರ್ಕ್ ಇಲ್ಲ, ಗೊತ್ತಿಲ್ಲ, ಕೂನಿಲ್ಲ. ಅವ್ರ ರಾಜಕೀಯ ನಿಂತಾರ, ನಾವು ಹೊಲ್ದಾಗಿರೋರು. ಈಗ ಕಾಂಗ್ರೆಸ್ ಬಗ್ಗೆ ನಿಮ್ಮ ಅಭಿಪ್ರಾಯ? ಕಾಂಗ್ರೆಸ್ ಮಾಡಕತ್ತೈತಿ ನೋಡಿ, ನಿಂದ್ರಿಸ್ಯಾರ ಬಸ್ ಸ್ಟ್ಯಾಂಡ್ ತಂದು. ಏನು ಅಭಿವೃದ್ಧಿ ಮಾಡಿಲ್ಲ ಕಾಂಗ್ರೆಸ್ನವರು? ಮಾಡ್ಯಾರೋ ಬಿಟ್ಟಾರ್ರಿ, ಮಾಡಿದ್ದಾರ. ದಾರಿ ತಪ್ಪಿಸ್ತಾರಲ್ಲ, ಮನ್ಯಾಗ ಹೆಂಗ್ಸ್ರಂಗೆ ಹೊಂಟ್ಬಿಟ್ರ ಆಧಾರ್ ಕಾರ್ಡ್ ತಗಂತ. ಎಲ್ಲಿಗೆ ಹೊಂಟಾರ ಸರ್? ಎಲ್ಲಿ ಹೋಗಾರ ಯಾರಿಗೆ ಗೊತ್ತೈತಿ? ಹಾವೇರಿಗೆ ಹೋಗ ಅಂತಾರ. ಅವ್ರು ಎಲ್ಲಿ ಹೋಗಾರ ಏನ ಮಾಡ್ಕೊಂಡ್ ಗಂಡನ ಬಿಟ್ಟು ಹೋಗಾರ. ಈಗ ಫ್ರೀ ಬಸ್ ಬೇಡ ಇತ್ತು? ಫ್ರೀ ಬಸ್ ಬೇಡ. 2000 ರೂಪಾಯಿ ಅದನ್ನ ಕೊಟ್ಕೋವಲ್ರಕ್ಕ, ಅದು ಮನ್ಯಾಗ ಇರೋದು. ಬಸ್ ಕೊಟ್ಟು ಹಾಳು ಮಾಡಿರೋದು. ಫೋನ್ ಒಂದು ಬಸ್ ಒಂದು. ಫೋನ್ ಒಂದು ಬಸ್ ಒಂದು ಎರಡು ಹಾಳ ಮಾಡ್ಯಾವ. ಥ್ಯಾಂಕ್ ಯು ಸರ್. ಥ್ಯಾಂಕ್ ರೀ ಸರ್. ಆರಾಮದೀರಾ? ನಾ ಇಟ್ಕೊತೀನಿ ಬಿಡಿ. ಆರಾಮ್ರಿ. ಯಾರಿಗೆ ಓಟ್ ಮಾಡ್ಬೇಕಂತ ಮಾಡಿ? ನಾವು ಕಾಂಗ್ರೆಸ್ ಓಟ್ ಹಾಕ್ತೇವೆ ರೀ. ಯಾಕ್ರಿ? ಕಾಂಗ್ರೆಸ್ ಇಬ್ಬರು BJP ಚಂಬು ಕೊಟ್ಟಾರ ನಮ್ಗೆ ಇಲ್ಲಿ ಮಟನು. ಚಂಬು 15 ಲಕ್ಷ ಹಾಕ್ತಾರೆ. ಖಾಲಿ ಚಂಬು ಕೊಟ್ರು. ಖಾಲಿ ಚಂಬು ಕೊಟ್ಟರು. 15 ಲಕ್ಷ ಹಾಕ್ತೇವೆ ಅಂದ್ರೆ ಫಸ್ಟ್ ಆರ್ಸ್ ಬಂದಾಗ, ಹೊಳ್ಳಿ ಬಂದಾಗ 3 ಲಕ್ಷ ಹಾಕ್ತೇವೆ ಅಂದ್ರೆ BJP ಅವರು. ಹಂಗಾಗಿ ಮನೆ ಬಿಟ್ಟು ಸರಳಾಗಿ ಮನೆಗೆ ಹೋಗ್ಬಿಟ್ರು. ಖಾಲಿ ಚಂಬು ಕೊಟ್ಟಿಲ್ಲಿ. ಸಿದ್ದರಾಮಯ್ಯನರದಲ್ಲ, ಕೆಲವು ಮಂದಿ ಬಡವರಿಗೆ ಬಗ್ಗರಿಗೆ ಅನ್ನಕ್ಕೆ ಹತ್ಯಾನ. ಅವ್ರ ಮ್ಯಾಲ ದ್ರೋಹ ಮಾಡಕ್ಕೆ ಇವ್ರು ಹತ್ಯಾರ. ಕಾಂಗ್ರೆಸ್ ಆರಿಸಿ ಬರ್ತೈತಿ, ಕಾಂಗ್ರೆಸ್ಗೆ ಊಟ ಹಾಕಾರ. ನಾವು ಕಾಂಗ್ರೆಸ್ಗೆ ಸಹಕಾರ. ಸಿದ್ದರಾಮಯ್ಯ ಗ್ಯಾರಂಟಿ ಎಲ್ಲ ಖುಷಿ ಕೊಡ್ತಾ ನಿಮಗೆ? ಹೌದು. 2000 ರೂಪಾಯಿ ಫ್ರೀ ಬಸ್ಸು. ಅವ್ರು ಗಂಡಸರಿಗೆ ಯಾವ್ದು ಕೊಟ್ಟಿಲ್ಲಲ್ಲ? ಗಂಡಸರಿಗೆ ಏನು ಗ್ಯಾರಂಟಿ ಕೊಟ್ಟಿಲ್ಲ? ಗಂಡಸರಿಗೆ ಸಾಮಾನು ಅದಾವಲ್ಲ, ಅವ್ರಿಗೆ ದುಡ್ಕೊಂಡು ತಿನ್ನಕ. ಹಂಗ ಆರಾಮ? ಆರಾಮ್. ಈಗ ಮೋದಿ ಖುಷಿ ಕೊಟ್ಟಿಲ್ಲ? ಮೋದಿ ಆಡಳಿತ ನಾವು ಅವಾಗ ಹಾಕಂಗಿಲ್ಲ. ಮೊದಲು ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಲ್ವಾ? ಹಂಗಂದ್ರೆ ಆಗಲ್ಲ. ಈ ಕಾಂಗ್ರೆಸ್ ಬಂದ್ರೆ ಯಾರು ಪ್ರಧಾನಿ ಆಗ್ತಾರೆ ದೇಶದ? ಯಾರು ಮಮತಾ ಬ್ಯಾನರ್ಜಿ ಆಗ್ಬೋದು. ಮಮತಾ ಬ್ಯಾನರ್ಜಿ ಆಗ್ತಾರೆ? ಹೌದು, ಅವರೇ ಆಗ್ತಾರೆ. ಅವ್ರು ಆಗ್ತಾರೆ. 80 ಸೀಟ್ ಬರ್ತಾವೆ. ಸಂಪೂರ್ಣ ಬೆಂಬಲ ಕಾಂಗ್ರೆಸ್ಗೆ. ಈ ಆನಂದ ಸ್ವಾಮಿ ಗಡ್ಡದೇವ್ರ ಮಠ ಗೊತ್ತಾ ನಿಮ್ಗೆ? ಕಾಂಗ್ರೆಸ್ ಕ್ಯಾಂಡಿಡೇಟ್. ಹೇಳ್ರಿ. ಗೆಲ್ತಾರ ಅವರು? ರೂಪಾಯಿ 100% ಗೆಲ್ತಾರೆ. ಸಂಪೂರ್ಣ ಬೆಂಬಲ. ಸಂಪೂರ್ಣ ಗೆಲ್ತಾರೆ. ಈಗ ಎಷ್ಟು ಲೀಡ್ ಕೊಡ್ಬೋದಾ? ಎಷ್ಟು ಲೀಡ್? 65-70 ಸಾವಿರ ಲೀಡಾಗಿ ಬರ್ತಾರೆ. ಹಾವೇರಿ ಜಿಲ್ಲಾ ಬ್ಯಾಡಗಿ ತಾಲೂಕು ಚಿಕ್ಕಬಾಸೂರು ಬಟ್ ಶಾಖೆ ನಿರಳಿ ಗ್ರಾಮದ ನಾನು ಒಬ್ಬ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷ. 20ಕ್ಕೆ 22 ಸೀಟು ನಾವು BJP ತಗೋತೀವಿ. ಸಿದ್ದರಾಮಯ್ಯನ ಸರ್ಕಾರ ಏನು ಮಾಡೈತಿ ಗೊತ್ತಾ? ಎಲ್ಲ ಹೆಣ್ಮಕ್ಳನ್ನು ಗುಲಾಮರನ್ನ ಮಾಡಿ ಇಟ್ಕೊಂಡೈತಿ. ಮಾಡ್ಕೊಂಡು ಗಂಡ್ರು ಎಲ್ಲೇ ಬಿದ್ದವಿ. ಎಂಡ್ರು ಬೀದಿಗೆ ಸುತ್ತಾಡಕತ್ತದ್ರು. ಯಾಕೆ ಸುತ್ತಾಡಕತ್ತದ್ರು? 2000 ರೂಪಾಯಿ ಬಸ್ ಫ್ರೀ. ಇನ್ನೇನೈತ್ರಿ? ಕಾನೂನು ಕರ್ತವ್ಯದಿಂದ ಶಾಲೆ ಮಕ್ಕಳಿಗೆ ಮಾಡಿದ್ರೆ, ಶಾಲೆ ಮಕ್ಕಳು ಕಾನೂನು ಕರ್ತವ್ಯದಿಂದ ಓದುತ್ತಿದ್ವು. ಅದನ್ನ ಹೆಣ್ಮಕ್ಳಿಗೆ ಯಾಕೆ ಮಾಡಿದ್ರು ಅವರು? 175 ರೂಪಾಯಿ ಕೊಡ್ತೀನಿ ಅಂತಂದು ಒಂದು 5 kg ಅಕ್ಕಿಗೆ. ಒಬ್ಬ ಗಂಡ್ರು ಕುಡಿಯೋರು ಇರ್ತಾರ, ಒಬ್ಬರು ಗಂಡ್ರು ಕುಡಿಲಿದ್ದಾರೆ ಇರ್ತಾರ. ನೀವು ಕುಡಿತೀರಾ? ನಾವು ಕುಡಿತೇವೆ, ಕುಡಿಯೋದಿಲ್ಲ ಅಂತ ನಾವು ಹೇಳೋದಿಲ್ಲ. ಅದನ್ನ ಎಂಡ್ರು ಕೂಡ ಜಗಳ ಮಾಡ್ಕೊಂಡು ಅದ 175 ರೂಪಾಯಿ ಇಸ್ಕೊಂಡು ಒಂದು ಕ್ವಾರ್ಟರ್ ಸೇರೆ ಕುಡಿಯಾಕತ್ತೀವಿ. ಹಂಗಾದ್ರೆ ಗ್ಯಾರಂಟಿ ಯೋಜನೆ ನಿಮ್ಗೆ ಲಾಭ ಆಯ್ತಂತ ಅರ್ಥ? ಗ್ಯಾರಂಟಿ ಯೋಜನೆ ನಮಗೆ ಲಾಭ, ಸಿದ್ದರಾಮಯ್ಯನಿಂದ ನಮಗೆ ಲಾಸ್ ಐತಿ. ಹೆಂಗಸರ ಆಡಳಿತ ಹೆಚ್ಚಿಗೆ ಆಗೈತಿ. ಹಾಕಬಹುದು ಹೆಂಗಸರು ಹಾಕಬಹುದು ಓಟ. ಆದ್ರೆ ಗಂಡಸರು 1% ಮಾತ್ರ ಓಟ್ ಹಾಕ್ಬೋದು ಅವ್ರಿಗೆ. ಈಗ ಹಾವೇರಿಯಲ್ಲಿ ಕಾಂಗ್ರೆಸ್ ಗೆಲ್ಲುತ್ತಾ ತರ್ತವಿ. ಹೋದ ಸಲನು ಬೊಮ್ಮಾಯಿ ತಂದವಿ, ಈ ಸಲನು ಬೊಮ್ಮಾಯಿ ನಾವು ತರ್ತವಿ. ಹೋದ ಸಲ ಬೊಮ್ಮಾಯಿ ಲೋಕಸಭೆಗೆ ನಿಲ್ಲಿಲ್ಲಲ್ಲ, ತಂದ್ರು ನಾವು MLA ಮಾಡಿ ಇಟ್ಕೊಂಡವಿ. ಈಗ MP ಎಲೆಕ್ಷನ್ ಕೊಟ್ಟಿರೋದ ಬೊಮ್ಮಾಯಿನ. ನಾವು ಬೊಮ್ಮಾಯಿನ ತರ್ತವಿ. 164 ಹಳ್ಳಿಯಿಂದ ಎಷ್ಟು ಲೀಡ್ ಕೊಡ್ತೀರಾ? ಎಷ್ಟು? ನಾವ ಲಕ್ಷ ನಾವು ಲೀಡ್ ಕೊಡ್ತೇವೆ. ಅವನ ಮುಂದೆ ಯಾರು ನಿಂತಿರಬಾರ್ದು. ನಿಲ್ಲಂತ ಗಂಡಸ್ ಯಾರಾದ್ರೂ ಬಂದು ಮಾತಾಡಿದ್ರೆ ನಾವು ಮಾತಾಡ್ತಿರ್ತೇವೆ. ನಾನು ಒಬ್ಬ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷ ಮಾತಾಡೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17,
ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.